ವಿಜಯ್ ಭವ ಪ್ರತಿಯೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುವಂತ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತಿರುವಂತ ಈ ವಿಡಿಯೋ ಲೆಕ್ಚರ್ ಸೀರೀಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಆಕ್ಟ್ಸ್ ಇಂದನೂ ನಾವು ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ಕೆನ್ ನಾಟ್ ಬಿ ಇಗ್ನೋರ್ಡ್ ಫಾರ್ ಎನಿ ಎಕ್ಸಾಮ್ಸ್ ಅನ್ನೋದನ್ನ ಡಿಸ್ಕಸ್ ಮಾಡ್ತಿದೀವಿ. ಅಂಡ್ ಇನ್ಫ್ಯಾಕ್ಟ್ ವಿಜಯ್ ಭವ ಅನ್ನುವಾಗ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಇನ್ನೇನು ಹತ್ರದಲ್ಲಿದೆ. ಸೊ ಹಾಗಾಗಿ ಪ್ರತಿಯೊಂದು ಸ್ಟೂಡೆಂಟ್ ಯಾರೆಲ್ಲ ಎಕ್ಸಾಮ್ ತಗೊಳ್ತಿದ್ದಾರೆ ನಿಮಗೆ ನಿಜವಾಗ್ಲೂ ವಿಜಯ್ ಭವ ಮೀ ಆಲ್ ಸಕ್ಸಸ್ ಬಿ ಯೋರ್ಸ್. ಸೊ ನಿಮ್ಮ ಎಲ್ಲ ಎಫರ್ಟ್ಸ್ಗೆ ಹಾರ್ಡ್ ವರ್ಕ್ ನೀವೇನ್ ಹಾಕಿದಿರಿ ಅಂಡ್ ಇಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಪ್ರಯತ್ನ ಪಡ್ತಿರುವಂತ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಟಾಪಿಕ್ ಎಕ್ಸಿಕ್ಯೂಷನ್ ಅನ್ನುವಾಗ ಆರ್ಡರ್ 21 ಈಸಿಯಾಗಿ ನೆನಪಾಗತ್ತೆ ಅಂಡ್ ಎಕ್ಸಿಕ್ಯೂಷನ್ ಇಸ್ ದ ಲಿಂದಿಯೆಸ್ಟ್ ಟಾಪಿಕ್ ಅನ್ನೋ ರೀತಿ ಕಾಣ್ತೀವಿ. ಟಫ್, ಇಂಪಾರ್ಟೆಂಟ್. 106 ರೂಲ್ಸ್ ಇದಾವೆ. ಎಲ್ಲಾ ರೂಲ್ಸ್ ಇಂಪಾರ್ಟೆಂಟಾ? ಖಂಡಿತ ಇಲ್ಲ. ಸ್ಪೆಸಿಫಿಕ್ ಆಗಿ ಕೆಲವು ರೂಲ್ಸ್ ಇಂಪಾರ್ಟೆಂಟ್ ಅಂಡ್ ಎಕ್ಸಿಕ್ಯೂಷನ್ ಅನ್ನುವಾಗ ಸೆಕ್ಷನ್ 51 ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ ಬಿಟ್ವೀನ್ ಪ್ರಿಸೆಪ್ಟ್ ಎಕ್ಸೆಟ್ರಾ ಅನ್ನೋದು ಕೆಲವು ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆ ಟಾಪಿಕ್ಸ್ ಅನ್ನ ಆರಾಮಾಗಿ ಕವರ್ ಮಾಡಬಹುದು. ಸೊ ಕಂಪ್ಲೀಟ್ ಎಂಟೈರ್ ಸಬ್ ಸೆಕ್ಷನ್ಸ್ ಆಗಲಿ ಆರ್ಡರ್ ಅಲ್ಲಿ ಇರುವಂತ ಎಲ್ಲ ರೂಲ್ಸ್ ಆಗಲಿ ಇಂಪಾರ್ಟೆಂಟ್ ಆಗೋದಿಲ್ಲ. ಸಿಂಪ್ಲಿಫೈಡ್ ವೇ ಅಲ್ಲಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟು ಸ್ಟಾರ್ಟ್ ವಿತ್ ನಾನು ಅಡ್ವೊಕೇಟ್ ಸ್ವಾತಿ ಅಂಡ್ ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ಚಾನೆಲ್ ಅಲ್ಲಿ ಬರ್ತಿರುವಂತ ಇವೆಲ್ಲ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಎಕ್ಸಾಮ್ ಬಿಕಾಸ್ ಇದು ಎಲ್ಲಾ ಎಕ್ಸಾಮ್ಸಿಗೂ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ನೀವು ಯಾವ ಎಕ್ಸಾಮಿಗಾದ್ರೂ ಪ್ರಿಪೇರ್ ಮಾಡ್ತೀರಿ ದೀಸ್ ವಿಡಿಯೋಸ್ ಆಫ್ ಲಾ ವಿಲ್ ಬಿ ಇಂಪಾರ್ಟೆಂಟ್ ಫಾರ್ ಯು. ಸೊ ವಿಡಿಯೋಸ್ ಇಂದ ಏನಾದರೂ ಕಲಿತಿದ್ದೀರಿ, ಹೊಸ ವ್ಯಾಲ್ಯೂ ಆಡ್ ಆಗ್ತದೆ ಅಥವಾ ಎನಿಥಿಂಗ್ ಯು ಆರ್ ಲರ್ನಿಂಗ್ ಫಾರ್ ನ್ಯೂ, ಅರ್ಥ ಆಗಿದೆ ಕಾನ್ಸೆಪ್ಟ್ ಅಂತ ಅಂದಾಗ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್ ಅಂಡ್ ವಿಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ನೆಕ್ಸ್ಟ್ ಏನ್ ತಿಳ್ಕೋಬೇಕು ಅಂತ ಇದ್ದೀರಿ ಅನ್ನೋದು. ಅಂಡ್ CPC ನ ಈ ಟಾಪಿಕ್ ಗಳನ್ನು ನಮ್ಮ ಕಮೆಂಟ್ ಸೆಕ್ಷನ್ ಇಂದ ಕೇಳಿರೋಂಥದ್ದನ್ನೇ. ಸೊ ದಟ್ ವಿ ಆರ್ ಡೂಯಿಂಗ್ ರೈಟ್ ನೌ. ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಅಂಡ್ ಇದೇ ರೀತಿ ಇನ್ನೂ ಸೀರೀಸ್ ನ ನೀವು ಕಂಟಿನ್ಯೂಸ್ ನೋಡಬೇಕು ಅನ್ನೋದಾದ್ರೆ ನಿಮಗೆ ಸಬ್ಸ್ಕ್ರಿಪ್ಷನ್ ಪಕ್ಕ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ಎಲ್ಲ ವಿಡಿಯೋಸ್ ನ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಾರ್ಟ್ 2 ಎಕ್ಸಿಕ್ಯೂಷನ್ ಡಿಸ್ಕಸ್ ಮಾಡ್ತಿದೆ. ಪ್ರೀವಿಯಸ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಜ್ಯೂರಿಸ್ಡಿಕ್ಷನ್ ಕಾನ್ಸೆಪ್ಟ್. ವಿಡಿಯೋಸ್ ನ ಲಿಂಕ್ ನಿಮಗೆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ ವಿಜಯ್ ಭವ ಲೆಕ್ಚರ್ ಸೀರೀಸ್ ವಾಚ್ ಮಾಡಬಹುದು. ಅಂಡ್ ಇವಾಗ ಎಕ್ಸಿಕ್ಯೂಷನ್ ಪಾರ್ಟ್ 2 ಅಲ್ಲಿದೆ. ಇದರಲ್ಲಿ ಎಕ್ಸಿಕ್ಯೂಷನ್ ಅನ್ನುವಾಗ ನಮಗೆ ಇಂಪಾರ್ಟೆಂಟ್ ಸೆಕ್ಷನ್ 36 to 74 ತನಕ ಸಬ್ಸ್ಟ್ಯಾಂಟಿವ್ ಪಾರ್ಟ್ ನಿಮಗೆ ಗೊತ್ತಿರುತ್ತೆ. CPC ಅಂತ ಅಂದಾಗ ಸೆಕ್ಷನ್ಸ್ ಇದೆ, ಆರ್ಡರ್ಸ್ ಇದೆ. ಸೆಕ್ಷನ್ಸ್ ಅಲ್ಲಿ ನಾವು ಸಬ್ಸ್ಟ್ಯಾಂಟಿವ್ ಪಾರ್ಟ್ ಅನ್ನ ನೋಡ್ತೀವಿ ಅಂಡ್ ಆರ್ಡರ್ ಏನಿದೆ ಎಲ್ಲಾ ರೀತಿ ಆರ್ಡರ್ಸ್ ನಮಗೆ ಪ್ರೊಸೀಜರಲ್ ಪಾರ್ಟ್ ಆಗುತ್ತೆ. ದಟ್ ಈಸ್ ಈ ಸೆಕ್ಷನ್ಸ್ ಹೇಗೆ ಎಕ್ಸಿಕ್ಯೂಟ್ ಆಗಬೇಕು. BNSS ಅರ್ಥ ಮಾಡ್ಕೋಬಹುದು. BNS ನಮಗೆ ಸಬ್ಸ್ಟ್ಯಾಂಟಿವ್ ಸೆಕ್ಷನ್ಸ್ ಅನ್ನ ಹೇಳುತ್ತೆ, BNSS ನಮಗೆ ಅದರ ಪ್ರೊಸೀಜರಲ್ ಪಾರ್ಟ್ ಅನ್ನ ಕೊಡುತ್ತೆ. ಸಿಮಿಲರ್ಲಿ CPC ಅಲ್ಲಿ ಒಟ್ಟಿಗೆನೆ ಇದೆ ಅಷ್ಟೇ. 36 to 74 ಸಬ್ಸ್ಟ್ಯಾಂಟಿವ್ ಪಾರ್ಟ್ ಸೆಕ್ಷನ್ಸ್ ಅಂಡ್ ಆರ್ಡರ್ 21 ನಮಗೆ ಇಂಪಾರ್ಟೆಂಟ್ ಆಗಿ ಇದರ ಪ್ರೊಸೀಜರಲ್ ಆಸ್ಪೆಕ್ಟ್ ಬಗ್ಗೆ ಮಾತನಾಡುತ್ತೆ. ವೇರ್ ವಿ ಹ್ಯಾವ್ ರೂಲ್ಸ್ 106 ತನಕ ರೂಲ್ಸ್ ಇದೆ, 1 ಇಂದ 106 ತನಕ. ಎಕ್ಸಿಕ್ಯೂಷನ್ ಅಲ್ಲಿ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್, ದಟ್ ಇಸ್ ಸೆಕ್ಷನ್ 51. ಸೊ ಸೆಕ್ಷನ್ 51 ಎಕ್ಸಿಕ್ಯೂಷನ್ ಅಂತ ಹೇಳುವಾಗ, ಎಕ್ಸಿಕ್ಯೂಷನ್ ಅಂತಂದ್ರೆ ಈಗ ನಾವು ಪ್ಲೇಂಟ್ ಫೈಲ್ ಮಾಡಿದೀವಿ, ಕೇಸ್ ಇನ್ಸ್ಟಿಟ್ಯೂಟ್ ಮಾಡಿದೀವಿ ಅನ್ನುವಾಗ ಒಂದು ಪಾರ್ಟಿ ಪ್ಲೇಂಟಿಫ್ ಅಂಡ್ ಅದರ್ ಪಾರ್ಟಿ ಯಾರು ಅಗೇನ್ಸ್ಟ್ ಹಾಕಿದೀವಿ ಅವರು ಡಿಫೆಂಡೆಂಟ್ ಅಂತ ಕರೆಸ್ಕೊಳ್ತಾರೆ. ಸೊ ಇದೇ ಸೂಟ್ ನಮಗೆ ಜಡ್ಜ್ಮೆಂಟ್ ಬಂದಾದ್ಮೇಲೆ ಜಡ್ಜ್ಮೆಂಟ್ ಯಾರ ಫೇವರ್ ಅಲ್ಲಿ ಬರುತ್ತೆ ಅವರನ್ನ ನಾವು ಡಿಕ್ರಿ ಹೋಲ್ಡರ್ ಅಂತ ಕರಿತೀವಿ. ಸೊ ಜಡ್ಜ್ಮೆಂಟ್ ಆದ್ಮೇಲೆ ಡಿಕ್ರಿ ಬರುತ್ತೆ, ಡಿಕ್ರಿ ಹೋಲ್ಡರ್ ಅಂತೀವಿ ಯಾರ ಫೇವರ್ ಅಲ್ಲಿ ಜಡ್ಜ್ಮೆಂಟ್ ಆಗಿದೆ. ಯಾರ ಅಗೇನ್ಸ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಗಿದೆ ಅವರನ್ನ ಜಡ್ಜ್ಮೆಂಟ್ ಡೆಟರ್ ಅಂತ ಕರಿತೀವಿ. ಸೊ ಈ ಡಿಕ್ರಿ ಹೋಲ್ಡರ್ ಅಂಡ್ ಜಡ್ಜ್ಮೆಂಟ್ ಡೆಟರ್ ಯಾರಿದ್ದಾರೆ ಇವರ ಒಂದು ನಡುವೆ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಪ್ರೋಸೆಸ್ ನಡೆಯುತ್ತೆ. ದಟ್ ಈಸ್ ಆ ಡಿಕ್ರಿ ಏನ್ ಬಂದಿದೆ ಇಟ್ ಇಸ್ ಓನ್ಲಿ ಅಬೌಟ್ ರೈಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿದೀವಿ. ಆ ರೈಟ್ಸ್ ನ ಇನ್ ಟೋಟಾಲಿಟಿ ಹೇಳ್ತಿರುವಾಗ ಅದನ್ನ ಎಕ್ಸಿಕ್ಯೂಟ್ ಮಾಡಿಸೋದು ನೆಕ್ಸ್ಟ್ ಪ್ರೋಸೆಸ್. ಡಿಕ್ರಿ ಹೋಲ್ಡರ್ ಈ ಜಡ್ಜ್ಮೆಂಟ್ ಡೆಟರ್ ಅಗೇನ್ಸ್ಟ್ ಅಲ್ಲಿ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅನ್ನ ನಡೆಸ್ತಾರೆ. ವೇರ್ ನಾವು ಯಾವ್ಯಾವ ರೀತಿಯಲ್ಲಿ ನಡೆಸಬಹುದು ಅನ್ನೋದನ್ನ ಅವರ ಅಪ್ಲಿಕೇಶನ್ ಮುಖಾಂತರ ನಮಗೆ ಇಟ್ ಇಸ್ ವಿಚ್ ಇಸ್ ಗಿವನ್ ಇನ್ ಆರ್ಡರ್ 21 ರೂಲ್ 10 to 17 ನಲ್ಲಿ ನಾವು ಅದನ್ನ ಸ್ಪೆಸಿಫೈ ಮಾಡ್ತಾ ಹೇಳ್ತಿದೀವಿ. ಡಿಕ್ರಿ ಹೋಲ್ಡರ್ ಅವರ ಅಪ್ಲಿಕೇಶನ್ ಮುಖಾಂತರ ಹೇಳ್ಬೇಕಾಗತ್ತೆ ದಟ್ ಯಾವ ಮೋಡ್ ಅಲ್ಲಿ ಅವರು ಎಕ್ಸಿಕ್ಯೂಟ್ ಮಾಡಿಸ್ಕೋಬೇಕಂತಿದ್ದಾರೆ ಅನ್ನೋದು. ಸೊ ಯಾವ ಮೋಡ್ ಅನ್ನುವಾಗ ಇದು ಡಿಕ್ರಿ ಹೋಲ್ಡರ್ ನ ಆಪ್ಷನಲ್ ಬರುತ್ತೆ ದಟ್ ಹಿ ಕ್ಯಾನ್ ಗಿವ್ ಹಿಸ್ ಸ್ಪೆಸಿಫಿಕ್ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್.
ಆದ್ರೆ ಅದೇ ಮೋಡಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕೋರ್ಟ್ಗೆ ಮ್ಯಾಂಡೇಟರಿ ಏನಲ್ಲ. ಕೋರ್ಟ್ ನ ಡಿಸ್ಕ್ರಿಷನರಿ ಪವರ್ ಆಗಿರುತ್ತೆ. ಕೋರ್ಟ್ ತನಗೆ ಟೇಕಿಂಗ್ ಇನ್ ಅಕಾರ್ಡೆನ್ಸ್ ವಿತ್ ದ ಡಿಗ್ರಿ ಹೋಲ್ಡರ್ಸ್ ಚಾಯ್ಸಸ್ ಕೋರ್ಟ್ ಅದನ್ನ ಡಿಸೈಡ್ ಮಾಡುತ್ತೆ ಯಾವ ಮೋಡಲ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದು. ಸೊ ಈಗ ಸ್ಪೆಸಿಫಿಕ್ ಆಗಿ ಏನೆಲ್ಲ ಮೋಡ್ಸ್ ಇದೆ ಅಂತಂದ್ರೆ which is given in section 51. Exam purpose ಅಲ್ಲಿ prelims ಗೆ section number and modes important ಆಗುತ್ತೆ. First thing, power of court to enforce execution subject to such conditions or limitation as may prescribe court may on the application of decree holder. ಈಗ ನಾನು ಜಸ್ಟ್ ಹೇಳಿದ ರೀತಿ and application ಅಲ್ಲಿ ಹೇಗೆ ಇರಬೇಕು ಎಕ್ಸೆಟ್ರಾ ಅನ್ನೋದನ್ನ ರೂಲ್ 10 to ರೂಲ್ 17 ಅಲ್ಲಿ ಕೊಟ್ಟಿದ್ದೀವಿ. ಆರ್ಡರ್ ಎಕ್ಸಿಕ್ಯೂಷನ್ ಆಫ್ ದ ಡಿಗ್ರಿ ಆಯ್ತಾ. ಇದು ಕೋರ್ಟ್ ಮೇ ವಿಚ್ ಸೇಸ್ ದಟ್ ಇದು ಡಿಸ್ಕ್ರಿಷನರಿ ಪವರ್ ಕೋರ್ಟ್ ಇದು. ಸೊ ಮ್ಯಾಂಡೇಟರಿ ಡಿಗ್ರಿ ಹೋಲ್ಡರ್ ಹೇಳಿದ ರೀತಿನೇ ನಡಿಬೇಕಂತೇನಿಲ್ಲ. ಫಸ್ಟ್, ಡೆಲಿವರಿ ಆಫ್ ಎನಿ ಪ್ರಾಪರ್ಟಿ ಸ್ಪೆಸಿಫಿಕಲಿ ಡಿಕ್ರೀಡ್. ಸೊ ಒಂದು ಪ್ರಾಪರ್ಟಿ ಬಗ್ಗೆ ಸ್ಪೆಸಿಫಿಕ್ ಡಿಗ್ರಿ ಆಗಿದೆ ಅಂತಂದಾಗ ಆ ಪ್ರಾಪರ್ಟಿನ ಡೆಲಿವರ್ ಮಾಡುವಂಥದ್ದು. ಸೊ ಮೂವಬಲ್ ಪ್ರಾಪರ್ಟಿ ಆದ್ರೂ ಸಹ ನಾರ್ಮಲ್ ಡೆಲಿವರಿ ಅಂಡ್ ಇಮ್ಮೂವಬಲ್ ಪ್ರಾಪರ್ಟಿ ಆದ್ರೂ ಡೆಲಿವರ್ ಮಾಡುವಂಥದ್ದು ಪ್ರಾಪರ್ಟಿನ ಟು ದ ಅದರ್ ಪರ್ಸನ್, ದಟ್ ಇಸ್ ಟು ದ ಡಿಗ್ರಿ ಹೋಲ್ಡರ್. ಬೈ ಅಟ್ಯಾಚ್ಮೆಂಟ್, ಫಸ್ಟ್ ಇಸ್ ಬೈ ಡೆಲಿವರಿ, ದಟ್ ಇಸ್ ಕೊಡೋದು ಅವರಿಗೆ ಪ್ರಾಪರ್ಟಿನ. ಬೈ ಅಟ್ಯಾಚ್ಮೆಂಟ್, ಈಗ ಅವ್ರಿಗೆ ಕೊಡ್ತಿಲ್ಲ ಪ್ರಾಪರ್ಟಿ, ಕೇಸ್ ಆಗಿದೆ, ಡಿಗ್ರಿ ಬಂದಿದೆ ಅಂದ ತಕ್ಷಣ ಅವರ ಪ್ರಾಪರ್ಟಿ ಕೊಡ್ಲೇಬೇಕು ಅಂತ ಒಪ್ಕೊಳ್ಳೋದಕ್ಕೆ ಆಗದೆ ಇರಬಹುದು. ದೆನ್ ಇನ್ ದಟ್ ಕಂಡೀಷನ್ ಆ ವ್ಯಕ್ತಿಯ ಪ್ರಾಪರ್ಟಿ ಏನಿದೆ ಅವನ ಹೆಸರಲ್ಲಿ, ಜಜ್ಮೆಂಟ್ ಡೆಟರ್ ಹೆಸರಲ್ಲಿ ಅದನ್ನ ಅಟ್ಯಾಚ್ ಮಾಡೋದು ಹಾಗೂ ಸೇಲ್ ಮಾಡೋದು. ಅಥವಾ ಸೇಲ್ ಇಲ್ದೇನೆ ಬರೀ ಅಟ್ಯಾಚ್ಮೆಂಟ್ ಕೂಡ ಸಹ ಮಾಡಬಹುದು. ಸೊ ಅಟ್ಯಾಚ್ಮೆಂಟ್ ಅಂಡ್ ಅರೆಸ್ಟ್ ಅನ್ನೋದು ಎರಡು ಪ್ರಾವಿಷನ್ ಏನಿದೆ ಇದು ಆಕ್ಚುಲಿ ಕಂಪೆಲ್ ಮಾಡತ್ತೆ. ಇದರ ಆಬ್ಜೆಕ್ಟಿವ್ ಏನಿಲ್ಲ, ಜಡ್ಜ್ಮೆಂಟ್ ಡೆಟರ್ ನ ಒತ್ತಾಯ ಮಾಡೋದಿಕ್ಕೆ ದಟ್ ಹಿ ಹ್ಯಾಸ್ ಟು ಒಬೇ ಬೈ ದ ಡಿಗ್ರಿ. ಅಂಡ್ ಆಲ್ಸೋ ಸೆಕೆಂಡ್ ಥಿಂಗ್ ಏನಂತಂದ್ರೆ ಪ್ರೈಮರಿಲಿ ಇಟ್ ಇಸ್ ಫಾರ್ ದ ಡಿಗ್ರಿ ಹೋಲ್ಡರ್. ಡಿಗ್ರಿ ಹೋಲ್ಡರ್ಗೆ ನ್ಯಾಯ ಒದಗಿಸೋದಿಕ್ಕೆ ಇವನ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ತಿರೋದು. ಅಂಡ್ ಅದರಿಂದ ಜಡ್ಜ್ಮೆಂಟ್ ಡೆಟರ್ ಕಂಪೆಲ್ ಆಗ್ತಾನೆ ದಟ್ ಹಿ ಹ್ಯಾಸ್ ಟು ಒಬೇ ಬೈ ದ ಡಿಗ್ರಿ ಅಂಡ್ ಪ್ರಾಪರ್ಟಿ ಕೊಡ್ಬೇಕಾ ಅಥವಾ ದುಡ್ಡು ಕೊಡ್ಬೇಕಾ, ಕಾಂಪನ್ಸೇಷನ್, ಮನಿ ಡ್ಯಾಮೇಜ್ ಎಕ್ಸೆಟ್ರಾ ಅದನ್ನ ಕೊಡ್ಬೇಕಾಗತ್ತೆ. ಸೊ ಅಟ್ಯಾಚ್, ಪ್ರಾಪರ್ಟಿ ಅಟ್ಯಾಚ್ ಮಾಡಿ ಸೇಲ್ ಮಾಡಿ, ಇಲ್ಲ ಸೇಲ್ ಮಾಡಲ್ಲ ಬರೀ ಅಟ್ಯಾಚ್ ಮಾಡಿ. ಬೈ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಪ್ರಿಸನ್. ಅರೆಸ್ಟ್ ಅಂಡ್ ಡಿಟೆನ್ಷನ್ ಅನ್ನೋದು ನಮಗೆ ನೆಕ್ಸ್ಟ್ ಪ್ರಾಸೆಸ್, ದಟ್ ಅಟ್ಯಾಚ್ಮೆಂಟ್ ಇಂದ ಅವನು ಒಪ್ಕೊಳ್ತಿಲ್ಲ, ದೆನ್ ಆಗ ಆ ವ್ಯಕ್ತಿನ ನಾವು ಅರೆಸ್ಟ್ ಅಂಡ್ ಡಿಟೈನ್ ಅನ್ನೋದನ್ನ ಮಾಡ್ತೀವಿ. ಸೊ ಸಿವಿಲ್ ಕೇಸಸ್ ಅಲ್ಲಿ ಅರೆಸ್ಟ್ ಅಂಡ್ ಡಿಟೆನ್ಷನ್ ಈಸ್ ಅಬೌಟ್ ತುಂಬಾ ಕಮ್ಮಿ, ಬಟ್ ಇಟ್ ಈಸ್ ದೇರ್ ಫಾರ್ ಸಚ್ ಪೀರಿಯಡ್ ನಾಟ್ ಎಕ್ಸೀಡಿಂಗ್ ಸೆಕ್ಷನ್ 58 ಅಲ್ಲಿ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಲಿಮಿಟೇಷನ್ ಇದೆ. ದಟ್ ಇಷ್ಟು ಅಮೌಂಟ್ ಆದ್ರೆ ಇಷ್ಟು ದಿನ ಜೈಲಲ್ಲಿ ಇರಬೇಕು. ಅಬೌಟ್ 5,000 ಅಂತ ಅಂದಾಗ ಇಟ್ ಇಸ್ ಅಬೌಟ್ 3 months ಪೀರಿಯಡ್ ಅನ್ನೋ ರೀತಿ ನಮಗೆ ಒಂದು ಟೈಮ್ ಸ್ಕೇಲ್ ಏನಿದೆ ದಟ್ ಇಸ್ ಗಿವನ್ ಇನ್ 58. ಅದರ ಅಕಾರ್ಡಿಂಗ್ಲಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಅಂಡ್ ಡಿಟೈನ್ ಮಾಡ್ತೀವಿ. ನೆಕ್ಸ್ಟ್, ಬೈ ಅಪಾಯಿಂಟಿಂಗ್ ರಿಸೀವರ್. ಆರ್ಡರ್ 26 ಅಲ್ಲಿ ಓದಿದೀವಿ ರಿಸೀವರ್ ಯಾವ ಪರ್ಪಸ್ಗೆ ಅಂತ ನಮಗೆ ಅಪಾಯಿಂಟ್ಮೆಂಟ್ ಎಕ್ಸೆಟ್ರಾ ಅವರ ಪವರ್ಸ್ ಅಂಡ್ ಡ್ಯೂಟೀಸ್ ಏನು ಅನ್ನೋದು ಆರ್ಡರ್ 26 ಅಲ್ಲಿ ನೋಡಬಹುದು. ರಿಸೀವರ್ ನ ಅಪಾಯಿಂಟ್ ಮಾಡೋದು ವುಡ್ ಬಿ ಅ ಲಾಸ್ಟ್ ರಿಸಾರ್ಟ್ ಫಾರ್ ಎನಿ ಕೇಸ್. ಸೊ ರಿಸೀವರ್ ನ ಸಹ ಅಪಾಯಿಂಟ್ ಮಾಡಬಹುದು ಅನ್ನೋದು ಒಂದು ಮೋಡ್. ಅಂಡ್ ಲಾಸ್ಟ್ ಇಸ್ ಇನ್ ಸಚ್ ಅದರ್ ಮ್ಯಾನರ್ ಆಸ್ ದ ನೇಚರ್ ಆಫ್ ರಿಲೀಫ್ ಗ್ರಾಂಟೆಡ್ ಮೇ ರಿಕ್ವೈರ್. ಅಥವಾ ಬೇರೆ ಯಾವುದೇ ಒಂದು ರೀತಿ ಕೋರ್ಟ್ಗೆ ಸರಿ ಅನ್ಸುವಂಥದ್ದು ಆ ಡಿಗ್ರಿನ ಎಕ್ಸಿಕ್ಯೂಟ್ ಮಾಡಿಸೋದಕ್ಕೆ. ಈ 5 ಮೋಡ್, ಡೆಲಿವರಿ, ಅಟ್ಯಾಚ್ಮೆಂಟ್ ಅಂಡ್ ಸೇಲ್, ಅಟ್ಯಾಚ್ಮೆಂಟ್ ವಿತೌಟ್ ಸೇಲ್, ಅರೆಸ್ಟ್ ಅಂಡ್ ಡಿಟೆನ್ಷನ್, ಅಪಾಯಿಂಟಿಂಗ್ ಅ ರಿಸೀವರ್ ಅಂಡ್ ಲಾಸ್ಟ್ ಇನ್ಯಾವುದೇ ಒಂದು ಎನಿ ಅದರ್ ಅನ್ನೋ ರೀತಿ. ಸೊ ಈ 5 ರೀತಿಯಲ್ಲಿ ನಾವು ಅಟ್ಯಾಚ್ ಮಾಡೋ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಆಗಿರುತ್ತೆ ಒಂದು ಡಿಗ್ರಿ. ಇದು ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಕೆಲವೊಂದು ಸ್ಪೆಸಿಫಿಕ್ ಆಗಿ ಏನು ಪ್ರೊವೈಸೋ ಅಲ್ಲಿರುವಂತಹ ಕ್ಲಾಸಸ್ ಏನಿದೆ ಇದನ್ನ ನೀವೊಂದು ಸತಿ ರೀಡಿಂಗ್ ಕೊಡಬೇಕಾಗತ್ತೆ ಫಾರ್ ಎಕ್ಸಾಮ್ ಪರ್ಪಸ್. ಅಂಡ್ ಆಲ್ಸೋ ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು ಟಾಪಿಕ್ ಇಸ್ ಸೆಕ್ಷನ್ 51. ಸೊ ಮೇನ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಪ್ರಾಪರ್ ಆನ್ಸರ್ ರೈಟಿಂಗ್ ಅನ್ನೋದು ಬಂದೇ ಬರುತ್ತೆ. ಯಾವಾಗ ನಾವು ಪ್ರಾಪರ್ಟಿನ ಅಟ್ಯಾಚ್ ಮಾಡ್ತೀವಿ, ಸೊ ದೀಸ್ ಕಂಡೀಷನ್ಸ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್, ದಟ್ ಆ ವ್ಯಕ್ತಿ ಆ ಒಂದು ಲೋಕಲ್ ಲಿಮಿಟ್ಸ್ ನ ಬಿಟ್ಟು ದೇಶ ಬಿಟ್ಟು ಹೋಗೋದಿದ್ದಾನೆ ಅಥವಾ ಆ ಊರ್ ಬಿಟ್ಟು ಹೋಗೋದಿದ್ದಾನೆ ಅಥವಾ ಅವನ ಪ್ರಾಪರ್ಟಿನ ಡಿಸ್ಆನೆಸ್ಟ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ, ಬೇರೊಬ್ಬರ ಹೆಸರಿಗೆ ಅವನ ಪ್ರಾಪರ್ಟಿ ಕನ್ಸೀಲ್ ಮಾಡ್ತಿದ್ದಾನೆ ಎಕ್ಸೆಟ್ರಾ ಅನ್ನುವಾಗ, ಅಥವಾ ಅವನ ಹತ್ರ ದುಡ್ಡು ಇದ್ರೂನು ಕೊಡ್ತಿಲ್ಲ. ಜಜ್ಮೆಂಟ್ ಡೆಟರ್, ಡಿಗ್ರಿ ಆಫ್ ಅ ಸಮ್ ಫಾರ್ ದ ಜಜ್ಮೆಂಟ್ ಡೆಟರ್ ವಾಸ್ ಬೌಂಡ್ ಬೈ ದ ಫಿಡ್ಯೂಷರಿ ಕೆಪಾಸಿಟಿ. ಈಗ ಒಬ್ಬ ಮಗನ ಮೇಲೆ ಕೇಸ್, ಮಗ ಜಜ್ಮೆಂಟ್ ಡೆಟರ್, ಅವನ ತಂದೆ ದುಡ್ಡು ಕೊಡುವಂತ ಕೆಪಾಸಿಟಿಯಲ್ಲಿ ಇದ್ದಾರೆ, ಆದ್ರೂ ಕೊಡ್ತಿಲ್ಲ. Even though refuses to or neglects or refuses to neglect to pay the same.
ಸೊ ಈ ಎಲ್ಲ ಕಂಡೀಷನ್ಸ್ ಅಲ್ಲಿನೇ ಅವನ ಪ್ರಾಪರ್ಟಿನ ಅಟ್ಯಾಚ್ ಮಾಡುವಂಥದ್ದು ಎಕ್ಸೆಟ್ರಾ ವಿಚ್ ಇಸ್ ಗಿವನ್ ಹಿಯರ್. ನೆಕ್ಸ್ಟ್ ಈಗ ಇದರ ಒಂದು ಕನ್ಸಿಡರೇಷನ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು ಆರ್ಡರ್ಸ್ ಅಂತ ಬಂದಾಗ ಆರ್ಡರ್ 21 ಅಲ್ಲಿ ರೂಲ್ 30, 31, 35 ಈ ರೂಲ್ಸ್ ಇಂಪಾರ್ಟೆಂಟ್. ಯಾಕೆ ಏನು ಅನ್ನೋದನ್ನ ನೋಡೋಣ. ಸೊ ಇಫ್ ಯು ಹ್ಯಾವ್ ಗಾನ್ ಥ್ರೂ ಎನಿ ಆಫ್ ದ ಪೇಪರ್ಸ್ ಅಥವಾ ನೀವು ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಈ ಸ್ಪೆಸಿಫಿಕ್ ಕ್ವೆಶನ್ಸ್ ಕೇಳ್ತಾರೆ. ಡಿಕ್ರಿ ಎಕ್ಸಿಕ್ಯೂಟ್ ಮಾಡೋದು 5 ಮೋಡ್ಸ್ ಇದೆ. ದಟ್ ಈಸ್ ಈ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಅನ್ನುವಂಥ ಗೇಮ್ ಅಲ್ಲಿ ಈ 5 ರೂಲ್ಸ್ ಇದೆ. ಈ 5 ರೂಲ್ಸ್ ಅಕಾರ್ಡಿಂಗ್ಲಿ ನೀವು ಈ ಗೇಮ್ ಪ್ಲೇ ಮಾಡಬಹುದು. ಸೊ ಫಸ್ಟ್ ಮೋಡ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ನಾವು ನೋಡ್ತಿರೋದು ಡಿಕ್ರಿ ಫಾರ್ ಪೇಮೆಂಟ್ ಆಫ್ ಮನಿ ರಿಕವರಿ ಸೂಟ್ ಫೈಲ್ ಮಾಡಿದ್ದಾರೆ ಅಂಡ್ ಅದರ ಡಿಕ್ರಿ ಪಾಸ್ ಆಗಿದೆ. ಈಗ ಜಜ್ಮೆಂಟ್ ಲೆಟರ್ ದುಡ್ಡು ಕೊಡಬೇಕು, ಅದನ್ನ ನಾನು ಕೊಡ್ತಿದ್ದಾನೆ ಕೊಡ್ತಿಲ್ಲ ಅನ್ನೋದನ್ನ ನೋಡ್ತಾ ಹೇಗೆ ನಾವು ಆ ಡಿಕ್ರಿ ಎಕ್ಸಿಕ್ಯೂಟ್ ಮಾಡಿಸಬಹುದು ಅಂತಂದಾಗ ಪೇಮೆಂಟ್ ಆಫ್ ಮನಿ ದುಡ್ಡು ಹಣಕಾಸಿನ ರಿಲೇಟೆಡ್ ಅಂತ ಅನ್ನಾಗ ನಾವು ಫಸ್ಟ್ ಥಿಂಗ್ ಪೇಮೆಂಟ್ ಆಫ್ ಮನಿ ಆಸ್ ದ ಆಲ್ಟರ್ನೇಟಿವ್ ಟು ಸಮ್ ಅದರ್ ರಿಲೀಫ್. ದುಡ್ಡು ಡೈರೆಕ್ಟ್ ಆಗಿ ಮನಿ ರಿಕವರಿ ಸೂಟ್ ಆಗಿರಬಹುದು ಅಥವಾ ಬೇರೆ ಯಾವುದೋ ಒಂದು ಮೋಡ್ಗೆ ನಮಗೆ ಮನಿ ರಿಕವರಿ ಆಸ್ ಆನ್ ಆಪ್ಷನ್ ಆಗಿ ಕೊಟ್ಟಿರಬಹುದು. ಆ ಕಂಡೀಷನ್ ಅಲ್ಲಿ ಇಟ್ ಮೇ ಬಿ ಎಕ್ಸಿಕ್ಯೂಟೆಡ್ ಬೈ ಡಿಟೆನ್ಷನ್ ಇನ್ ಸಿವಿಲ್ ಪ್ರಿಸನ್ ಆಫ್ ದ ಜಜ್ಮೆಂಟ್ ಲೆಟರ್ ಆರ್ ಬೈ ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಹಿಸ್ ಪ್ರಾಪರ್ಟಿ ಆರ್ ಬೈ ಬೋತ್. ಸೊ ಫಸ್ಟ್ ಆ ವ್ಯಕ್ತಿನ ಅವನು ದುಡ್ಡು ಫಸ್ಟ್ ಥಿಂಗ್ ಒಂದು ದುಡ್ಡು ಕೊಡಬೇಕು, ಕೊಟ್ಟಿಲ್ಲ ಅವನನ್ನ ಜೈಲಿಗೆ ಹಾಕ್ಬೋದು, ಅರೆಸ್ಟ್ ಅಂಡ್ ಡಿಟೆನ್ಷನ್. ಸೆಕೆಂಡ್ ಥಿಂಗ್ ಅವನ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ಸೇಲ್ ಮಾಡಿ ಬಂದಂತ ದುಡ್ಡಲ್ಲಿ ನಾವು ಡಿಗ್ರಿ ಹೋಲ್ಡರ್ಗೆ ದುಡ್ಡು ಕೊಡ್ತೀವಿ. ಇನ್ನೇನಾದ್ರೂ ಎಕ್ಸ್ಟ್ರಾ ದುಡ್ಡು ಅನ್ನೋದು ಉಳಿದ್ರೆ ಜಜ್ಮೆಂಟ್ ಲೆಟರ್ಗೆ ಕೊಡ್ತೀವಿ. ಅಥವಾ ಈ 2 ಮೋಡ್ ಅನ್ನ ಸಹ ಯೂಸ್ ಮಾಡಬಹುದು. ಸೊ ಈ 3 ಮೋಡ್ಸ್ ಅಲ್ಲಿ ರಿಕವರಿ ಆಫ್ ಮನಿ ರಿಲೇಟೆಡ್ ದುಡ್ಡಿನ ರಿಲೇಟೆಡ್ ಇರುವಂತ ಸೂಟ್ ಅನ್ನ ಎಕ್ಸಿಕ್ಯೂಟ್ ಮಾಡಿಸ್ತೀವಿ. ಅದೇ ನೆಕ್ಸ್ಟ್ ಸ್ಪೆಸಿಫಿಕ್ ಮೂವಬಲ್ ಪ್ರಾಪರ್ಟಿ, ಕಾರ್, ಗೋಲ್ಡ್, ಇನ್ನೇನಾದ್ರೂ ಈ ಒಂದು ರೀತಿ ಮೂವಬಲ್ ಪ್ರಾಪರ್ಟಿ ಅಸೆಟ್ಸ್ ಅನ್ನುವಾಗ ಅದರ ಒಂದು ಸ್ಪೆಸಿಫಿಕ್ ರಿಲೀಫ್ ಡಿಕ್ರಿನೂ ಸಹ ಬಂದಿದೆ, ಸ್ಪೆಸಿಫಿಕ್ ಮೂವಬಲ್ ಪ್ರಾಪರ್ಟಿ ರಿಲೇಟೆಡ್. ದೆನ್ ಆ ಪ್ರಾಪರ್ಟಿನ ಸೀಸ್ ಮಾಡೋದ್ರ ಮುಖಾಂತರ ಇಫ್ ಪ್ರಾಕ್ಟಿಕಬಲ್ ಆದಷ್ಟು ಸಾಧ್ಯವಾದಷ್ಟು ಇಫ್ ದ ಪ್ರಾಪರ್ಟಿ ಈಸ್ ಎಕ್ಸಿಸ್ಟಿಂಗ್ ದೆನ್ ಅದನ್ನ ಸೀಸ್ ಮಾಡಿ ಆ ವ್ಯಕ್ತಿಗೆ ಕೊಡ್ತೀವಿ. ಅಥವಾ ಆಗ್ಲಿಲ್ಲ ಅಂತ ಅನ್ನುವಾಗ as he appoints to receive the delivery of in his behalf by detention in the civil prison of the judgment letter or by attachment of his property or by both. So ಇಲ್ಲಿ ಏನ್ ಮಾಡ್ತಿದೀವಿ, ಡಿಟೆನ್ಷನ್ ಸಿವಿಲ್ ಪ್ರಿಸನ್ ಅಲ್ಲಿ ಅಥವಾ ಅವನ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ತೀವಿ, ಇಲ್ಲ ಎರಡೂನು ಸಹ ಮಾಡಬಹುದು. ಆದ್ರೆ ಈ ಅಟ್ಯಾಚ್ಮೆಂಟ್ ಅನ್ನೋದು ಏನಿದೆ ಇದನ್ನ ನಾವು ಬರೀ 3 ಮಂತ್ಸ್ಗೆ ಮಾಡ್ತೀವಿ. ಮೂವಬಲ್ ಪ್ರಾಪರ್ಟಿಯಲ್ಲಿ ಅಟ್ಯಾಚ್ಮೆಂಟ್ ಇಸ್ ಓನ್ಲಿ ಫಾರ್ 3 ಮಂತ್ಸ್ ಅಂಡ್ ಈ 3 ಮಂತ್ಸ್ ಅಲ್ಲಿ ಆ ವ್ಯಕ್ತಿ ಡಿಟೆನ್ಷನ್ ಏನಿದೆ ಅದು ಓನ್ಲಿ 3 ಮಂತ್ಸ್ಗೆ ಆಗಿರುತ್ತೆ. ಆ ವ್ಯಕ್ತಿ ಅಷ್ಟರಲ್ಲಿ ಒಪ್ಕೊಳ್ತಾನೆ ನಾನು ಮೂವಬಲ್ ಪ್ರಾಪರ್ಟಿ ಕೊಡೋದಿಕ್ಕೆ ಅಥವಾ ಅದರ ಒಂದು ರಿಲೇಟೆಡ್ ಏನಿದೆ ಅದನ್ನ ಮಾಡೋದಿಕ್ಕೆ, ದೆನ್ ಅವನನ್ನ ರಿಲೀಸ್ ಮಾಡಲಾಗುತ್ತೆ. ಅಥವಾ ಅವನ ಪ್ರಾಪರ್ಟಿ ಅಟ್ಯಾಚ್ ಮಾಡಿದ್ರೆ ಅದನ್ನ ನಾವು ಎನಿ ಅಟ್ಯಾಚ್ಮೆಂಟ್ ಏನಾಗಿದೆ ಅದನ್ನ ನಾವು 3 ಮಂತ್ಸ್ ತನಕ ಇಡ್ತೀವಿ. ಅಷ್ಟರಲ್ಲಿ ಅವನು ಒಪ್ಕೊಂಡ್ರೆ ಓಕೆ, ಒಪ್ಕೊಳ್ಳಿಲ್ಲ ಅಂತಂದ್ರೆ ಪ್ರಾಪರ್ಟಿ ಸೇಲ್ ಆಗುತ್ತೆ. ಸೊ ದಿಸ್ ಈಸ್ ಫಾರ್ ಮೂವಬಲ್ ಪ್ರಾಪರ್ಟಿ. ನೆಕ್ಸ್ಟ್ 32 ಅಗೇನ್ ಇಂಪಾರ್ಟೆಂಟ್. 32 ಅಲ್ಲಿ 3 ವಿಷಯದ ಬಗ್ಗೆ ಮಾತನಾಡ್ತೀವಿ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಡಿಕ್ರಿ ಬಂದಿದೆ ಫಾರ್ ಎನಿ ಕಾಂಟ್ರಾಕ್ಟ್ ಅಥವಾ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ರಿಲೇಟೆಡ್ ಅಂಡ್ ಇಂಜಂಕ್ಷನ್. ಇದು 3 ವಿಷಯದ ಬಗ್ಗೆ. ಸೊ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಫಸ್ಟ್ ಆರ್ ಫಾರ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ರಿಲೇಟೆಡ್ RCR ಡಿಕ್ರಿ ಒಂದು ಬಂದಿದೆ, ಅಥವಾ ಇಂಜಂಕ್ಷನ್ ರಿಲೇಟೆಡ್. ಈ 3 ವಿಷಯದ ಬಗ್ಗೆ ನಿಮಗೆ ಡಿಗ್ರಿ ಬಂದಿದೆ ಅಂತ ಅನ್ನುವಾಗ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಪ್ರಿಲಿಮ್ಸ್ಗೆ ಕೇಳೋದು RCR ಡಿಕ್ರಿ. ಯಾಕಂದ್ರೆ RCR ಡಿಕ್ರಿಯಲ್ಲಿ ವ್ಯಕ್ತಿನ ಅರೆಸ್ಟ್ ಮಾಡೋದಿಲ್ಲ, ಅವನ ಪ್ರಾಪರ್ಟಿ ಅಟ್ಯಾಚ್ ಮಾಡ್ತೀವಿ ಅನ್ನೋದು ಬಿಟ್ರೆ ವ್ಯಕ್ತಿನ ಅರೆಸ್ಟ್ ಮಾಡೋದಿಲ್ಲ. ಅಂಡ್ ಅದನ್ನ ವ್ಯಕ್ತಿ ವಿಲ್ಫುಲ್ಲಿ ಒಬೇ ಮಾಡ್ಕೊಳ್ತಿಲ್ಲ, ದಟ್ ಇಸ್ ಆ ಡಿಗ್ರಿ ಎಕ್ಸಿಕ್ಯೂಟ್ ಮಾಡ್ತಿಲ್ಲ ಮಾಡ್ಬೇಕಾಗಿರೋ ರೀತಿಯಲ್ಲಿ, ಅವನ RCR ಇದೆ, ಅವ್ನು ಹೋಗ್ತಿಲ್ಲ ಸ್ಪೌಸ್ ಹತ್ರ ಅಂತ ಅಂದಾಗ ಹೇಗೆ ಎನ್ಫೋರ್ಸ್ ಮಾಡ್ತೀವಿ? ಕಾಂಜುಗಲ್ ರೈಟ್ಸ್ ಈಸ್ ಬೈ ಅಟ್ಯಾಚ್ಮೆಂಟ್ ಆಫ್ ಹಿಸ್ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಅಷ್ಟೇನೆ, ಅರೆಸ್ಟ್ ಕೊಟ್ಟಿಲ್ಲ. ಓಕೆ, ಅದೇ ಡಿಗ್ರಿ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ರಿಲೇಟೆಡ್ ಅಥವಾ ಇಂಜಂಕ್ಷನ್ ರಿಲೇಟೆಡ್ ಅಂತ ಬಂದಾಗ ನಮಗೆ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇದೆ, ಹಾಗೆ ಅಟ್ಯಾಚ್ಮೆಂಟ್ ಆಫ್ ಹಿಸ್ ಪ್ರಾಪರ್ಟಿ ಇದೆ ಅಂಡ್ ಬೋತ್. ಸೊ ಇಂಜಂಕ್ಷನ್ ಮತ್ತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂತ ಬಂದಾಗ ಅರೆಸ್ಟ್ ಅಂಡ್ ಡಿಟೆನ್ಷನ್ ಅಂಡ್ ಆಲ್ಸೋ ಅಟ್ಯಾಚ್ಮೆಂಟ್ ಬರುತ್ತೆ. RCR ಅಲ್ಲಿ ಮಾತ್ರನೇ ಅರೆಸ್ಟ್ ಮಾಡೋದಿಲ್ಲ.
ಅಂಡ್ ಈ ರೀತಿ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಏನಿದೆ ದಿಸ್ ವಿಲ್ ಬಿ ಫಾರ್ ಅ ಪೀರಿಯಡ್ ಆಫ್ 6 months. ಸೊ 6 months ಅಲ್ಲಿ ಅವನೇನಾದ್ರೂ ಒಪ್ಕೊಂಡ್ರೆ ಓಕೆ, 6 months ಅಲ್ಲಿ ಅವನನ್ನ ಬಿಡ್ತೀವಿ ಜೈಲಿಂದ, ಅಥವಾ ಪ್ರಾಪರ್ಟಿ ಅಟ್ಯಾಚ್ ಆಗಿರೋದನ್ನ ನಾವು ರಿಲೀಸ್ ಮಾಡ್ಲಾಗತ್ತೆ. ಇಲ್ಲ ಅಂತಂದ್ರೆ ಆ ಪ್ರಾಪರ್ಟಿ ಸೇಲ್ ಆಗಿ ಅದರ ಪ್ರೊಸೀಡ್ಸ್ ಅನ್ನ ಕೊಡ್ಲಾಗತ್ತೆ. ಟೈಮ್ ಈಸ್ ಆಲ್ಸೋ ವೇರಿಯಿಂಗ್. ಮೂವಬಲ್ ಪ್ರಾಪರ್ಟಿ ಅಲ್ಲಿ ಅಟ್ಯಾಚ್ಮೆಂಟ್ ವಾಸ್ ಓನ್ಲಿ ಫಾರ್ 3 months, ಬಟ್ ಇಲ್ಲಿ ಅಟ್ಯಾಚ್ಮೆಂಟ್ ಇಸ್ ಫಾರ್ 6 months. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಲ್ಸೋ ಒನ್ ಮೋರ್ ಥಿಂಗ್ ಇಸ್ 35 ಇಂಪಾರ್ಟೆಂಟ್ ಆಗುತ್ತೆ, ಡಿಕ್ರಿ ಫಾರ್ ಇಮ್ಮೂವಬಲ್ ಪ್ರಾಪರ್ಟಿ. ಸೊ ಮೂವಬಲ್ ಪ್ರಾಪರ್ಟಿ ಆಯ್ತು, ಈಗ ಇಮ್ಮೂವಬಲ್ ಪ್ರಾಪರ್ಟಿ. ಇಲ್ಲಿ ವೇರ್ ಡಿಕ್ರೀಸ್ ಫಾರ್ ಡೆಲಿವರಿ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ, ದಟ್ ಈಸ್ ಲ್ಯಾಂಡ್ ಆಗಿರಬಹುದು, ಬಿಲ್ಡಿಂಗ್ ಆಗಿರಬಹುದು, ಅದರ ರಿಲೇಟೆಡ್ ಡಿಕ್ರಿ ಎಕ್ಸಿಕ್ಯೂಟ್ ಮಾಡಿಸೋದಿದೆ. Then ಆ conditionally, if necessary, by removing any person bound by the decree who refuses to vacate the property. ಈ conditionally, in fact, receiver appointment ಕೂಡ ಸಹ ಬರುತ್ತೆ. Where a decree is of joint possession. First thing, ಆ ವ್ಯಕ್ತಿನ ನಾವಲ್ಲಿಂದ ಅವನ ಪೊಸಿಷನ್ ಇಂದ ಆ ಪ್ರಾಪರ್ಟಿನ ಹೊರಗೆ ತೆಗಿತಿದೀವಿ. ನೆಕ್ಸ್ಟ್, ಆ ಒಂದು ಪ್ರಾಪರ್ಟಿ ರಿಲೇಟೆಡ್ ಸಚ್ ಪೊಸಿಷನ್ ಶಾಲ್ ಬಿ ಡೆಲಿವರಿಂಗ್ ಬೈ ಅಫಿಕ್ಸಿಂಗ್ ಅ ಕಾಪಿ ಆಫ್ ವಾರೆಂಟ್. ಅದರ ರಿಲೇಟೆಡ್ ವಾರೆಂಟ್ ಕಾಪಿಯನ್ನ ನಾವು ಕಾನ್ಸ್ಪಿಷಿಯಸ್ ಪ್ಲೇಸ್, ಸಿನ್ಸ್ CPC ಹಳೆ ಆಕ್ಟ್ ಆಗಿರೋದ್ರಿಂದ ಅವಾಗ ನಾವು ತಮಟೆ ಹೊಡೆದು ಊರೆಲ್ಲರಿಗೂ ಗೊತ್ತಾಗೋ ರೀತಿ, ಅಥವಾ ಅವನ ಮನೆ ಮುಂದೆ ಎಲ್ಲರಿಗೂ ಕಾಣಿಸೋ ರೀತಿ ನೋಟಿಸ್ ಅನ್ನ ಅಂಟಿಸೋದು, ಇದನ್ನ ಮಾಡೋದನ್ನ ನಾವು ಪ್ರೊಕ್ಲಮೇಷನ್ ಆಗ್ಲಿ ಎಲ್ಲದಕ್ಕೂ ಕೊಡ್ತಿದ್ವಿ. ಏನಕ್ಕಂತಂದ್ರೆ ಸೊ ದ್ಯಾಟ್ ಸೊಸೈಟಿ ಅಂತಂದಾಗ ಒಬ್ಬ ವ್ಯಕ್ತಿ ತನ್ನ ರೆಪ್ಯುಟೇಷನ್ಗೂ ಸಹ ಹಂಚ್ತಾನೆ, ಅದರಿಂದ ಅವನು ಏನು ಒಬೆ ಮಾಡಬಹುದು ಅನ್ನೋದನ್ನ ನಿಟ್ಟಿನಲ್ಲಿ. ಸೊ ಸೇಮ್ ಇಲ್ಲೂ ಸಹ ಕಾನ್ಸ್ಪಿಷಿಯಸ್ ಪ್ಲೇಸ್ ಆನ್ ಪ್ರಾಪರ್ಟಿ ಪ್ರೊಕ್ಲೈಮಿಂಗ್ ಬೈ ಬೀಟ್ ಆಫ್ ಡ್ರಮ್. ಸೊ ಟಮಟೆ ಹೊಡೆದು ಡ್ರಮ್ ಹೊಡೆದು ಊರೆಲ್ಲರಿಗೂ ಸಾಟಿಸೋದು. ಅದರ್ ಕಸ್ಟಮರಿ ಮೋಡ್, ಬೇರೆ ಇನ್ಯಾವುದಾದ್ರು ಅಟ್ ಸಮ್ ಕನ್ವೀನಿಯಂಟ್ ಪ್ಲೇಸ್ ದ ಸಬ್ಸ್ಟೆನ್ಸ್ ಆಫ್ ದ ಡಿಕ್ರಿ. ಸೊ ಆ ಡಿಕ್ರಿ ಏನಿದೆ ಅದನ್ನ ಅವರ ಊರೆಲ್ಲರಿಗೂ ಕಾಣಿಸೋ ರೀತಿ ಮನೆ ಮುಂದೆ ಅಂಟಿಸಿ ಅನ್ನೋ ರೀತಿ. ಸೊ ಫಸ್ಟ್ ಥಿಂಗ್ ಅವರನ್ನ ಮನೆಯಿಂದ ಆ ಪೊಸಿಷನ್ ಇಂದ ಹೊರಗೆ ತಗೊಳ್ತಾರೆ. ಅದಾಗ್ಲಿಲ್ಲ ಅಂತಂದಾಗ ಈ ಪ್ರಾಸೆಸ್ ಅನ್ನ ಮಾಡ್ತಾರೆ. ದಿಸ್ ಇಸ್ ಫಾರ್ ಇಮ್ಮೂವಬಲ್ ಪ್ರಾಪರ್ಟಿ. ನೆಕ್ಸ್ಟ್, ಡೆಲಿವರಿ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ವೆನ್ ಆಕ್ಯುಪೆನ್ಸಿ ಆಫ್ ಟೆನೆಂಟ್. ಸೊ ಟೆನೆಂಟ್ ಅಂದಾಗ ಸಿಮಿಲರ್ಲಿ 36 ಅನ್ನೋದಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್, ಬಟ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದಂತ ಈ ರೂಲ್ಸ್ ಅನ್ನ ನೋಡ್ಕೊಳ್ಳಿ. ಅಂಡ್ ದಿಸ್ ಈಸ್ ಅಬೌಟ್ ಯೋರ್ ಎಕ್ಸಿಕ್ಯೂಷನ್ ಪ್ರಾಸೆಸ್. ಇದೇನೇ ಇಂಪಾರ್ಟೆಂಟ್ ನಿಮ್ಮ ಸಿವಿಲ್ ಜಜ್ ಎಕ್ಸಾಮ್ ಮೇನ್ಸ್ ಆಗಿರಬಹುದು, ಅಥವಾ ಪ್ರಿಲಿಮ್ಸ್ ಆಗಿರಬಹುದು, ಅಥವಾ ಇನ್ಯಾವುದೇ ಎಕ್ಸಾಮ್ ಅಂತಂದ್ರೂ ಈ ಸ್ಪೆಸಿಫಿಕ್ ರೂಲ್ಸ್ ಅಂಡ್ ಸೆಕ್ಷನ್ಸ್ ಏನೇ ಇಂಪಾರ್ಟೆಂಟ್. ಸೊ ದಿಸ್ ವಾಸ್ ಅಬೌಟ್ ಇಟ್. ಅಂಡ್ ಪ್ರಿಸೆಪ್ಟ್ ಆಗಿರ್ಲಿ ಅಥವಾ 58 ಅಲ್ಲಿರುವಂತಹ ಟೈಮ್ ಪೀರಿಯಡ್ ಎಕ್ಸೆಟ್ರಾ ಒಂದು ರೀಡಿಂಗ್ ಕೊಡಿ, ಆರಾಮಾಗಿ ಅರ್ಥ ಆಗುತ್ತೆ. ಅಂಡ್ ಇನ್ನೇನಾದ್ರೂ ಡೌಟ್ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಮುಖಾಂತರ ನೀವು ಕೇಳಬಹುದು. ಅಂಡ್ ಐ ವಿಲ್ ಬಿ ಹ್ಯಾಪಿ ಟು ಅಡ್ರೆಸ್ ದೋಸ್ ಕ್ವೆಶನ್ಸ್. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇದೇ ರೀತಿ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ಕಮೆಂಟ್ ಮಾಡಬಹುದು ಏನ್ ಟಾಪಿಕ್ ಬಗ್ಗೆ ಕೇಳಬೇಕಂತ ಇದ್ದೀರಿ. ಆಲ್ಸೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಸ್ನ ಇನ್ನೂ ನೋಡಬೇಕು ಅಂತ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಅಂಡ್ ವಿಡಿಯೋ ಟಿಲ್ ದ ಎಂಡ್ ನೋಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.